ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಡಿಸೆಂಬರ್ 24ರಿಂದ ಡಿಸೆಂಬರ್ 28ರವರೆಗೆ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳಾದವು. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆ ಐತಿ. ಮತ್ತು ದಕ್ಷಿಣ ಒಳನಾಡಿನಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ 13ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆಗಳಾದವು. ಬೆಂಗಳೂರಿನಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ ಸುಮಾರು 14ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆಗಳಾದವು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಕನಿಷ್ಠ ಉಷ್ಣಾಂಶ ಸುಮಾರು 20 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆಗಳಾದವು. ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ಮುಂದಿನ ವಾರದವರೆಗೆ ಉಷ್ಣಾಂಶ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗುವ ಸಾಧ್ಯತೆಗಳು ಇದ್ರೂ ಕೂಡ ಚಳಿಯು ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳಾದವು. ಮತ್ತು ಕೆಲವು ಕಡೆ ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಮಂಜು ಬೀಳುವ ವಾತಾವರಣನೂ ಇದೆ. ಕೆಲವು ಕಡೆ ಮಂಜು ಬಿದ್ದು ವಿಸಿಬಿಲಿಟಿ ಕಡಿಮೆ ಆಗುವ ಸಾಧ್ಯತೆಗಳಾದವು. ಇವೆಲ್ಲ ವಾಹನ ಸಂಚಾರಕ್ಕೆ ಮತ್ತು ರೈಲು ಸಂಚಾರಕ್ಕೆ ಕೂಡ ಸ್ವಲ್ಪ ಅಡಚಣೆ ಆಗುವ ಸಾಧ್ಯತೆಗಳು ಅದಾವೆ. ಬೆಂಗಳೂರಿನಲ್ಲಿ ಹೇಗಿದೆ ಸರ್ ವೆದರ್? ಬೆಂಗಳೂರಿನಲ್ಲಿ ಮುಂದಿನ ವಾರದವರೆಗೆ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 15 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದ್ದು, ಹಗಲಿ ಹೊತ್ತಿನಲ್ಲಿ ಸುಮಾರು 28 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆಗಳಾದವು. ಮತ್ತು ಕೆಲವು ಕಡೆ ಮಂಜು ಬೀಳುವ ಸಾಧ್ಯತೆಗಳು ಅದಾವೆ.